ಎಂಟ್ರಿ ಬಂದ ತಕ್ಷಣ ಸುಳ್ಯ ಚುಪ್ಪಾಳೆ ಸೊ ಸಲಾರ್ ಅಂತ ದೊಡ್ಡ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರ ನಿಜಕ್ಕೆಲ್ಲ ಖುಷಿ ಆಗುತ್ತೆ. ಅಂದ್ರೆ ಇಟ್ಸ್ ಆಲ್ವೇಸ್ ಅಂದ್ರೆ ಒಬ್ರು ಒಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಆಮೇಲೆ ಅಷ್ಟು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಕನ್ನಡದ ಪ್ರೈಡ್ ಹೊಂಬಾಳೆ ಅವರೊಟ್ಟಿಗೆ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಇಟ್ಸ್ ಬೀನ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಥಿಯೇಟರ್ ರೆಸ್ಪಾನ್ಸ್ ಒಳಗೆ ಕೇಳಕ್ಕೆ ಮಜಾನ ಬೇರೆ ಅದು. ಕನ್ನಡ ಕಲಾವಿದರ ಇನ್ವಾಲ್ವ್ಮೆಂಟ್ ನೀವು ಪ್ರಮೋದ್ ಬಹುತೇಕ ಕನ್ನಡದವರೇ ಇದೀವಿ. ಆಮೇಲೆ ಮೇಜರ್ ಆಗಿ ಪ್ರೊಡಕ್ಷನ್ ಕನ್ನಡದ್ದು, ಡೈರೆಕ್ಟರ್ ಕನ್ನಡದವರು, ಆಮೇಲೆ ಆಕ್ಟರ್ಸ್ಗಳು. ಬಟ್ ಅದ್ರ ಸಿನಿಮಾನ ಒಂದು ಬ್ಯಾರಿಯರ್ ಇಲ್ಲದೆ ಸಿನಿಮಾವಾಗೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅವ್ರ ಜೊತೆ ವರ್ಕ್ ಮಾಡೋದೇ ಒಂಥರ ಮಜಾ. ಅಂದ್ರೆ ಪ್ರಶಾಂತ್ ಸರ್ ಜೊತೆಗೆ ವರ್ಕ್ ಮಾಡೋದು, ಆಮೇಲೆ ಅವ್ರ ಪ್ರಿಸಿಷನ್ ಅಂದ್ರೆ ಹಿಂಗ್ ಬೇಕು ಅಂತಂದಾಗ ಹೇಳುವಂತ ಅಕ್ಯುರಸಿ ಇರ್ತದಲ್ಲ, ಅದು ವರ್ಕ್ ಮಾಡಕ್ ಈಸಿ ಮಾಡ್ಬಿಡುತ್ತೆ. ಫಸ್ಟ್ ನನಗೆ ಹೊಸದಿತ್ತು ಪ್ರೋಸೆಸ್ ಅದು. ನನಗೆ ಇಷ್ಟು ದಿವಸ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಕೊಂಡು ಟೈಮ್ ತಗೊಂಡು ಮಾಡಿ ಜಾಸ್ತಿ. ಇವರು ನೀಟಾಗಿ ಹೇಳ್ಬಿಡೋರು, ಅಂದ್ರೆ ಡೀಟೇಲ್ಸ್ ಎಲ್ಲಾನು ಅಷ್ಟು ನೀಟಾಗಿ ಹೇಳ್ಬಿಡೋರು, ಶಾರ್ಟ್ ಡೀಟೇಲ್ಸ್ ಎಲ್ಲಾನು ಮಜಾ ಆಯ್ತು ಕೆಲಸ. ನೀವು ಪಿಕ್ಚರ್ ನೋಡಿದ್ರ? ಶೆಟ್ರ ಪಿಕ್ಚರ್ ನೋಡ್ರಿ, ಚೆನ್ನಾಗಿದೆ. ಎವ್ರಿಬಡಿ ಆರ್ ಎಂಜಾಯಿಂಗ್ ಆ ಡ್ರಾಮಾ, ಖುಷಿ ಪಡ್ತಿದ್ದಾರೆ. ಆಮೇಲೆ ನಾನು ಈಗ ನೋಡ್ಬೇಕು, ನಾನು ಡಬ್ಬಿಂಗ್ ಅಷ್ಟೇ ನೋಡಿರೋದು. ಡಬ್ಬಿಂಗ್ ಮಾಡಾದ್ಮೇಲೆ ಅಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಮೊದಲೇ ಹೇಳಿದ್ರು, ಅಂದ್ರೆ ಇಲ್ಲಿ ಇಷ್ಟೇ ಬರೋದು ಅಂತ. ನಾನು ಒಂದ್ ಕಡೆ ಎಲ್ಲೂ ಹೇಳ್ಕೊಂಡಿದ್ದೆ ಚಿಕ್ಕದಾಗಿ ಬರ್ತೀವಿ ಅಂತ. ಬೆಳಗ್ಗೆ ಶೋ ಹೋದವರು ಆ ಚಿಕ್ಕ ಪ್ರೆಸೆನ್ಸ್ ಇದ್ದನ್ನು ಮೆನ್ಷನ್ ಮಾಡಿ ಹೇಳಿದ್ರು, ಅದು ಖುಷಿ ಆಯ್ತು. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ, ಡ್ರಾಮಾ ಬಗ್ಗೆ ಬಹಳ ಮಾತಾಡಿದ್ರು, ಅದು ಖುಷಿ ಆಯ್ತು. ಥ್ಯಾಂಕ್ ಯು.